ಇದೇ ಅಕ್ಟೋಬರ್ 3ನೇ ತಾರೀಕಿಗೆ ನಮ್ಮ ಭೈರಾದೇವಿ ಫಿಲಿಮ್ ರಿಲೀಸಿಂಗ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡ್ಬಿಡಿ. ಇದು ಫಸ್ಟ್ ನಮ್ಮ ಡೈರೆಕ್ಟ್ ಇರೋದು RX ಸ್ಟೋರಿ. ನೆಕ್ಸ್ಟ್ ನಂತರ ಇದು 10 ವರ್ಷದ ನಂತರ 10 ವರ್ಷದಿಂದ ಶೂಟಿಂಗ್ ಆಗ್ತಾ ಇರೋದು ಆಲ್ಮೋಸ್ಟು. ಸೊ ಇದು ನಮ್ಮ ಡೈರೆಕ್ಟರ್ ಸರ್ ಶ್ರೀಜಯ್ ಅಂತ ನಮ್ಮ ಡೈರೆಕ್ಟರ್ ಸರು. ಹಾಗೆ ನಾವೆಲ್ಲ ಅವ್ರ ಜೊತೆ ವರ್ಕರ್ಸ್ ಎಲ್ಲ ಮಾಡ್ಬಿಟ್ಟು ನಾವು ಅವರು ಡೈರೆಕ್ಷನ್ ಟೀಮಲ್ಲಿ ಆಗಿ ವರ್ಕ್ ಮಾಡಿದ್ವಿ, ಹಾಗೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದೀವಿ. ಹಾಗಾಗಿ ಇದೇ ದಸರಾ ಹಬ್ಬದಲ್ಲಿ ನಾವು ಲಾಸ್ಟ್ ಟೈಮಲ್ಲಿ ಮೈಸೂರಲ್ಲಿ ಒಂದು ಆಡಿಯೋ ಲಾಂಚ್ ಮಾಡಿದ್ವಿ. ಆ ಆಡಿಯೋ ಲಾಂಚಲ್ಲಿ ಏನಾಯ್ತು ಅಂದರೆ ಎಲ್ಲ ಶೋ ಎಲ್ಲ ಆಯಿತು, ಡ್ಯಾನ್ಸ್ ಎಲ್ಲ ಆಯಿತು, ಎಲ್ಲ ಪ್ರತಿಯೊಂದು ಆಯಿತು. ಆ ಡ್ಯಾನ್ಸ್ ಮೂಮೆಂಟಲ್ಲಿ ಒಂದು ಹುಡುಗಿಗೆ ಫುಲ್ಲು ಒಂಥರ ವೈಬ್ರೇಟ್ ಆಗ್ಬಿಟ್ಟು ನಾಲೆಲ್ಲ ಆಚೆ ತೆಗ್ಬಿಟ್ಟು ಡ್ಯಾನ್ಸ್ ಮಾಡೋ ಇವರಿಗೆ ಆಯಿತು. ಆ ಥರ ಆಗ್ಬಿಟ್ಟು ಅಂದರೆ ಕಾಳಿ ಮುಂದೆ ಸಾಂಗ್ ಕೇಳ್ತಾ ಸ್ವಲ್ಪ ಇದೆಲ್ಲ ಆಗ್ಬಿಡ್ತು. ಸೊ ಅದೇ ಥರನೇ ಈ ಥರ ನಾವೀಗ ಮತ್ತೆ ಪ್ರೀಮಿಯಂ ಶೋ ನೋಡುವಾಗ ಒಬ್ಬರು ಮಹಿಳೆಗೂ ಅದೇ ಥರನೇ ಆಯಿತು. ನಮಗೆ ಅದೇ ಆಚಾರ ಆಯ್ತು, ಏನಪ್ಪ ಇದು ಕಾಳಿ ಸಾಂಗ್ ಪ್ರತಿಯೊಂದು ಸಲ ನೋಡೋಕ್ಕಾರ ಒಬ್ಬೊಬ್ರಿಗೆ ಒಂಥರ ಆಗ್ತಿದೆ ಅಂತೇಳಿ. ಮೈಯೆಲ್ಲ ನಮಗೆ ಕಾಳಿಯಮ್ಮನ ಸಾಂಗು ಕೇಳ್ತಾ ಇದ್ದರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಸೊ ಅದು ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಅದ್ಭುತವಾಗಿ ಬಂದಿದೆ, ಪ್ರತಿಯೊಂದು ಬಂದಿದೆ. ಆಮೇಲೆ ಇನ್ನೊಂದೇನೆಂದರೆ ಈ ಭೈರಾದೇವಿ ಅನ್ನೋದು ಏನಕ್ಕೆ ಬಂತು ಅಂತ ಅಂದರೆ ಕಾಳಿಯಮ್ಮಂದೇ ನಾವು ಏನಕ್ಕೆ ತೊಗೊಂಡಿವಿ ಅಂತಂದರೆ, ಸೊ ಪ್ರತಿಯೊಂದು ನಮ್ಮ ಡೈರೆಕ್ಟರ್ ಸರ್ ಕಾಳಿಯಮ್ಮಂದು ಪ್ರತಿ ಇಂಚಾಗಿ ಮಂತ್ರ ಆಗಲಿ, ಪ್ರತಿಯೊಂದು ಕಾಳಿಯಮ್ಮನ ಇದರ ಒಂದು ಸ್ಟೋರಿ ಆಗಲಿ, ಪ್ರತಿಯೊಂದು ಬುಕ್ಸಲ್ಲಿ ಓದಿ ತಿಳ್ಕೊಂಡು ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಬರುವಂಥ ಮಂತ್ರಗಳಾಗಲಿ ಪ್ರತಿಯೊಂದು ಎಲ್ಲದು ರಿಯಲಿಟಿ ಇದೆ, ಪ್ರತಿಯೊಂದು ಯಾವುದು ಡಬ್ಬಿಲ್ಲ. ಸೊ ಎಲ್ಲ ರಿಯಲ್ ಆಗಿ ಬುಕ್ಸ್ ಓದ್ಬಿಟ್ಟೆ ಪ್ರತಿಯೊಂದು ತೊಗೊಂಡಿರೋದು. ಆಲ್ಮೋಸ್ಟ್ ಭೈರಾದೇವಿ ಅನ್ನೋ ಫಿಲ್ಮ್ ಈಗ 10 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ರಾಧಿಕಾ ಮೇಡಮ್ ಕೂಡ ಅಷ್ಟೇ ಇದಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ರಾಧಿಕಾ ಮೇಡಮ್, ಅದೊಂದು ಖುಷಿ ಆಗುತ್ತೆ. ರಮೇಶ್ ಅರವಿಂದ್ ಸರು, ರಂಗಾಯಣ ರವಿ ಸರು, ಶಿವರಾಮ್ ಸರು, ಅವ್ರು ಪ್ರತಿಯೊಂದು ಅನುಪ್ರಭಾಕರ್ ಸರ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಅವರಿಗೆ ಎಷ್ಟು ನಮ್ಗೆ ಇನ್ನೂ ಎಷ್ಟೆಷ್ಟು ಬೇಕು ಅಂತ ನಮ್ಮ ಡೈರೆಕ್ಟರ್ ಮೇಡಮ್ ಈ ಥರ ಬೇಕು ಆ ಥರ ಬೇಕು ಅಂದ ತಕ್ಷಣ ಪಟ್ ಅನ್ನೋ ತೊಗೊಂಡಿದ್ದಾರೆ. ಅವರು ಅಷ್ಟು ನಮಗೆ ಕೊಟ್ಟಿದ್ದಕ್ಕೆ ಇಷ್ಟು ಕ್ಲಾರಿಟಿಯಾಗಿ ಬಂದು ಇಷ್ಟು ಸಿನಿಮಾ ಅದ್ಭುತವಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಹೋಗಿ. ಹಾಗೆ ನಮ್ಮ ಚೆನ್ನಗಿರಿ ಯಾರಿದೆ ನಮ್ಮ ಊರ ಕಡೆ ಇದೆ, ಎಲ್ಲ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟ್ರಲ್ಲೇ ನೋಡಿ, ಪ್ರತಿಯೊಬ್ಬರು ಸಹಕಾರ ಮಾಡಿ. ಎಲ್ಲರಿಗೂ ನಮಸ್ತೆ.